ಕಣ್ಣಾಯ್ತು. ಈಗ ನಾಗಸಾಧುಗಳ ಆಶೀರ್ವಾದಕ್ಕೋಸ್ಕರ ಡಿ.ಕೆ. ಶಿವಕುಮಾರ್ ಅವರು ಹಪಹಪಿಸ್ತಾ ಇದ್ದಾರಾ? ಈ ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಕುರ್ಚಿಗಾಗಿ ಆಶೀರ್ವಾದ ಮಾಡಿದ್ರ ನಾಗಸಾಧುಗಳು ಡಿ.ಕೆ. ಶಿವಕುಮಾರ್ ಅವ್ರನ್ನ ಹುಡುಕೊಂಡು ಬಂದು ಆಶೀರ್ವಾದ ಮಾಡಿದ್ರ? ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಆಯ್ತು. ಈಗ ನಾಗಸಾಧುಗಳ ಸರದಿ ಇದ್ದಂಗೆ ಕಾಣಿಸ್ತಾ ಇದೆ. ಸಿಎಂ ಕುರ್ಚಿಗೆ ಆಶೀರ್ವಾದ ಮಾಡಿದ್ರೆ ನಾಗಸಾಧುಗಳು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅನ್ನೋ ಪ್ರಶ್ನೆ ಇದೆ. ಕಾರಣ ಇವತ್ತು ಬೆಳಬೆಳಗ್ಗೆಯೇ ನಾಗಸಾಧುಗಳ ದರ್ಶನವನ್ನ ಪಡ್ಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್. ಟೆಂಪಲ್ ರನ್ ಮಾಡಿದ್ದಾರೆ. ಅದರ ನಡುವೆ ನಿವಾಸಕ್ಕೆ ನಾಗಸಾಧುಗಳು ಬಂದಿದ್ದಾರೆ. ಬೆಂಗಳೂರಿನ ಅವರ ಸದಾಶಿವನಗರದಲ್ಲಿರುವ ನಿವಾಸಕ್ಕೆ ಎಲ್ಲರೂ ಬಂದಿದ್ದಾರೆ. ಹರಿದ್ವಾರದಿಂದ ಬಂದಿರೋರು ಇವರು ನಾಗಸಾಧುಗಳು. ಅಲ್ಲಿಂದ ಇಲ್ಲಿಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. 3 ಕಾರಲ್ಲಿ ಬರೋಬ್ಬರಿ 12 ಜನರ ಒಂದು ಟೀಮೇ ಬಂದಿದೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಂದು ಆಶೀರ್ವಾದ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಅವ್ರು ಬರ್ತಾ ಇದ್ದಂತೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಡಿ.ಕೆ. ಶಿವಕುಮಾರ್. ಸಿಎಂ ಪಟ್ಟಕ್ಕಾಗಿ ಆಶೀರ್ವಾದವನ್ನ ಬೇಡಿದ್ರ ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಇಲ್ಲಿ ತನಕ ಒಂದು ಆಟ, ಇನ್ನು ಮುಂದಕ್ಕೆ ಬೇರೆಯದ್ದೇ ಲೆಕ್ಕ ಅನ್ನೋ ರೀತಿಯಲ್ಲಿ ನಿನ್ನೆ ಸೆಷನ್ ಮುಗಿದ ಮೇಲೆ ಅವರಿಬ್ಬರ ಮಾತುಗಳು ಈಗ ಅಪ್ಪಟ ಆಸ್ತಿಕರಾಗಿರುವ ಡಿ.ಕೆ. ಶಿವಕುಮಾರ್ ಅವರು ಯಾವುದನ್ನು ಬಿಡಲ್ಲ, ಎಲ್ಲದನ್ನು ನಂಬುವಂತಹ ಕೆಲಸವನ್ನ ಮಾಡ್ತಾರೆ. ಈಗ ನಾಗಸಾಧುಗಳು ಅಲ್ಲಿಂದ ಇವ್ರನ್ನ ಹುಡುಕ ಬಂದಿದ್ದಾರೆ ಅಂತ. ಸೊ ನೋಡಿ, ಅಲ್ಲಿ ಬರ್ತಿದ್ದಂಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಮನೆ ಒಳಗೆ ಕರ್ಕೊಂಡು ಹೋದ್ರಂತೆ. ಏನ್ ಚರ್ಚೆ ಆಗಿರುತ್ತೆ? ಭವಿಷ್ಯವನ್ನ ನುಡಿದಿದಾರ ಏನಾದ್ರು ಸಿಎಂ ಕುರ್ಚಿ ಬಗ್ಗೆ ಅಂತ ನೋಡ್ಬೇಕು. ನೋಡಿ, 2 ವಿಜುವಲ್ಸ್ ತೋರಿಸ್ತಾ ಇದೀವಿ. ಒಂದು ನೆನ್ನೆದು, ಮತ್ತೊಂದು ಇವತ್ತು. ದೇವಸ್ಥಾನಕ್ಕೆ ಹೋಗಿರೋದು, ಕೈ ಮುಗಿದು ಬಂದಿರೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಇವತ್ತು ಅವರ ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸ ಇದೆಯಲ್ಲ, ಅಲ್ಲಿಗೆ ಬಂದು ಅವ್ರ ಕೈಯಲ್ಲಿರೋ ಅಸ್ತ್ರಗಳ ಆಯುಧಗಳೇನಿದ್ದಾವೆ ನಾಗಸಾಧುಗಳದ್ದು, ಅದರಲ್ಲೆಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ಒಂದ್ ರೀತಿ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನಂಬುವಂಥವ್ರಿಗೆ. ದೇವರು, ಪೂಜೆ ಪುನಸ್ಕಾರ, ಈ ಧ್ಯಾನ ಅಂತ ನಂಬುವಂಥವ್ರಿಗೆ ಇವೆಲ್ಲವೂ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನುವ ಧೈರ್ಯವನ್ನ ಕೊಡುತ್ತೆ. ಭವಿಷ್ಯ ನಿಜವಾಗುತ್ತೋ ಸುಳ್ಳಾಗುತ್ತೋ ಅದ್ರ ಬಗ್ಗೆ ಮಾತಾಡೋದು ಬೇಡ. ಬಟ್ ಇವೆಲ್ಲವೂ ಮುಂದುವರಿಯೋಣ, ಏನೋ ಒಂದು ಒಳ್ಳೇದಾಗುತ್ತೆ, ಮುಂದಿನ ದಿನಗಳು ದೇವ್ರಿಟ್ಟಂಗಾಗ್ಲಿ, ಎಲ್ಲವೂ ಒಳ್ಳೇದೇ ಕಾಯ್ತಾ ಇದೆ, ಆದಂಗಾಗ್ಲಿ ಅನ್ನೋ ಒಂದು ಭರವಸೆಯನ್ನ ಹುಟ್ಟಿಸೋದ್ರಲ್ಲಿ ಅನುಮಾನವೇ ಇಲ್ಲ ನಂಬುವಂಥವ್ರು. ನಾನು ಆರಂಭದಲ್ಲಿ ಹೇಳಿದಂತೆ ಡಿ.ಕೆ. ಶಿವಕುಮಾರ್ ಒಬ್ಬ ಅಪ್ಪಟ ಆಸ್ತಿಕ. ದೇವ್ರು, ದೈವ, ಪೂಜೆ ಪುನಸ್ಕಾರ, ಜ್ಯೋತಿಷ್ಯ, ಭವಿಷ್ಯ, ಹರಕೆ ಇವೆಲ್ಲವನ್ನ ತುಂಬಾ ಚೆನ್ನಾಗಿ ಪಾಲಿಸುವಂಥವ್ರವರು. ಸಿದ್ಧಾಂತಗಳು ಪಕ್ಷಕ್ಕೆ ಬಂದಾಗ ಏನಾದ್ರೂ ಇರಲಿ, ಬಟ್ ಮನೆಯೊಳಗೆ ಒಬ್ಬ ಒಳ್ಳೆ ಭಕ್ತ ದೇವರಿಗೆ. ಸೊ ಈಗ ಎಲ್ರು ಬಂದಿದಾರಂತೆ. ಬಂದು ಕೆಲವೊಂದು ಮಾತುಕತೆ ನೋಡಿ, ಇಲ್ಲ ಅಲ್ಲಿ ತನಕ ಹೋಗಿದೆ. ನಮ್ಮ ರಾಜ್ಯದ ಕುರ್ಚಿ ವಿಚಾರ ನಾಗಸಾಧುಗಳ ತನಕ ತಲುಪಿದೆ ಅನ್ನಂಗೆ ಆಯ್ತು. ಅಲ್ಲಿಂದ ಬಂದಿದ್ದಾರೆ. 1-2-3 ಕಾರ್ ಮಾಡ್ಕೊಂಡು ಬಂದಿದ್ದಾರೆ. 12 ಜನರ ಟೀಮು ಬರ್ತಿದ್ದಂಗೆ ಬ್ಲೆಸ್ ಮಾಡಿದ್ದಾರೆ. ಆಶೀರ್ವಾದ ಧನ್ಯೋಸ್ಮಿ ಅನ್ನಂಗೆ ಆಗಿದೆ ಡಿ.ಕೆ. ಶಿವಕುಮಾರ್ ಅವರಿಗೆ.